ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಲ್ಲಿಗೆ ಹೋದ್ರೆ ಇಲ್ಲಿನ ಕೆಲ್ಸಗಳೆಲ್ಲ ಯಾರು ನೋಡ್ಕೋತಾರೆ ಡ್ಯಾಡ್? ಏನಮ್ಮ, ನಾನಿಲ್ವಾ? 2 ದಿನ ಕೆಲಸ ನನ್ ಕೈ ನೋಡ್ಕೊಳಕ್ಕಾಗಲ್ವಾ? ಹಾಗಲ್ಲ, ನನಗೆ ಅವ್ರ ಜೊತೆ ಹೋಗೋದಕ್ಕೆ ಯಾಕೋ ಮನ್ಸಾಗ್ತಾ ಇಲ್ಲ. ತಪ್ಪು ಮಗಳೇ, ಹಾಗೆಲ್ಲ ಹೇಳ್ಬಾರ್ದು. ನೀನ್ ಇರೋ ಕಡೆ ಒಡೆದಿದ್ದ ಮನಸ್ಸುಗಳು ಒಂದಾಗ್ಬೇಕೇ ಹೊರತು ಸಂಪೂರ್ಣವಾಗಿ ದೂರ ಆಗ್ಬಾರ್ದು. ನಾನ್ ದೂರ ಮಾಡೋದಕ್ ನೋಡ್ತಾ ಇಲ್ಲ ಡ್ಯಾಡ್. ಎಂತ ಒಳ್ಳೆ ಈಜ್ಗಾರ ಆದ್ರೂನು ಹಣೆ ಬರಹ ಕೆಟ್ರೆ ನೀರಲ್ಲಿ ಬಿದ್ದು ಸಾಯ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ನಾನ್ ಎಷ್ಟೇ ಸ್ಟ್ರಾಂಗ್ ಅಂತ ಅನ್ಕೊಂಡ್ರು ಎಲ್ಲೂ ವೀಕ್ ಇದೀನಿ ಅನ್ನಿಸ್ತಾ ಇದೆ. ಓಕೆ, ನಾನೇ ಅಥರ್ವನ ಹತ್ರ ಮಾತಾಡ್ಲಾ? ಬೇಡ ಡ್ಯಾಡ್, ಇಲ್ಲಿವರೆಗೂ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ ನೀವು. ಹಾಗ್ ನೋಡಿದ್ರೆ ನಾನೇ ನಿಮಗೇನು ಮಾಡಿಲ್ಲ. ಅಲ್ಲಮ್ಮ, ನನ್ ಕುಟುಂಬಕ್ಕೆ ಕಣ್ಣಾಗಿದೆಯಾ? ಇದು ಬಿಟ್ಟು ಏನಮ್ಮ ಮಾಡ್ಬೇಕು? ಕಣ್ಣಾದ್ರೆ ಸಾಲದು ಅಲ್ವಾ ಡ್ಯಾಡ್? ನೀವ್ ಬಯಸಿದ್ನ ಮಾಡಿ ತೋರಿಸ್ಬೇಕು ಅಲ್ವಾ? ಅಂಥದ್ದು ಏನಾಯ್ತಮ್ಮ? ನೀವು ಆ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ರಿ, ಆ ಕೆಲ್ಸನೂ ನನ್ನಿಂದ ಮಾಡಕ್ಕಾಗ್ಲಿಲ್ಲ. ಆ ಓಂಕಾರ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಕ್ ಹೇಳಿದ್ರಿ, ಅದು ನನ್ನಿಂದ ಮಾಡಕ್ಕಾಗ್ಲಿಲ್ಲ. ಇಷ್ಟು ದಿನ ಅಕ್ಕನ ಜೀವನ ಸೆಟ್ಲ್ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ. ಪರವಾಗಿಲ್ಲಮ್ಮ, ಅದೆಲ್ಲ ನೀನ್ ಬೇಕು ಅಂತ ಮಾಡ್ಲಿಲ್ಲ ಅಲ್ವಾ? ಅವಕಾಶ ಸಿಗ್ಲಿಲ್ಲ ಅಷ್ಟೇ. ಇವತ್ತೆಲ್ಲ ನಾಳೆ ಅವಕಾಶ ಸಿಗತ್ತೆ, ಆಗ ನೀನ್ ಅದೆಲ್ಲ ಮಾಡೇ ಮಾಡ್ತೀಯ. ಆ ನಂಬಿಕೆ ನನಗಿದೆ. ಮೊದಲು ನೀನ್ ಆರಾಮಾಗಿ ಹೋಗಿ ದೇವ್ರ ಪೂಜೆ ಮುಗಿಸ್ಕೊಂಬ. ಬರ್ತೀನಿ ಡ್ಯಾಡ್, ಬರ್ತಿದ್ದ ಹಾಗೆ ಎಲ್ಲ ಕೆಲ್ಸನೂ ಮಾಡ್ತೀನಿ. ಬಾಯ್ ಬಾಯ್. ಅಥರ್ವ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಅತ್ತೆ ಹೇಳ್ದಾಗೆ ನಾವು ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಹಾಗೆ 1-2 ದಿನ ಅಲ್ಲೇ ಇದ್ ಬರೋಣವಾ? ನನ್ಗೂ ಅವ್ರು ಹೇಳಿದ್ದು ಸರಿ ಅನ್ನಿಸ್ತಿದೆ. ಒಂದ್ಸಲ ಪೂಜೆ ಮುಗಿಸ್ಕೊಂಡ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸತ್ತೆ. ಪ್ಲೀಸ್ ಅಥರ್ವ, ಹೋಗ್ ಬರೋಣವಾ? ಅಥರ್ವ, ನಿನ್ನೆ ಕೇಳ್ತಿರೋದು. ಹೋಗ್ ಬರೋಣವಾ? ಅಮ್ಮ ಹೇಳಿದ್ರಂತ ಒಂದೊಂದು ಮಾತಿಗೆ ಸುಮ್ಮನಿದ್ದೀನಿ. ಇದೇ ಮತ್ತೆ ಬೇರೆಯವ್ರು ಹೇಳಿದ್ರೆ ಅಲ್ಲೇ ಆಗಲ್ಲ ಅಂತ ಹೇಳ್ತಿದ್ದೆ. ಯಾಕೆ? ಮನೆ ದೇವ್ರ ಪೂಜೆ ಮಾಡಿಸೋದು ಒಳ್ಳೆ ವಿಷಯನೇ ತಾನೆ, ಯಾಕೆ ಬೇಡ ಅಂತಿದ್ಯಾ? ದೇವ್ರ ಪೂಜೆ ಒಳ್ಳೆ ವಿಷಯನೇ. ಅದಕ್ಕೆ ನಾವ್ ಯಾರ ಜೊತೆ ಹೋಗ್ತೀವಿ ಅಂತ ನೆನೆಸ್ಕೊಂಡ್ರೆ ನನ್ಗೂ ಅರ್ಥ ಆಯ್ತು. ಸಿಂಧು ಮೇಲಿನ ಕೋಪಕ್ಕೆ ತಾನೆ ನೀನ್ ಹೀಗೆ ಯೋಚನೆ ಮಾಡ್ತಿರೋದು. ನೋಡು, ಅವಳ ಜೊತೆ ನಾನು ಮಾತಾಡ್ತೀನಿ. ನಿನ್ನ ಹತ್ರ ಅವಳೇ ಸಾರಿ ಕೇಳೋ ಹಾಗೆ ಮಾಡ್ತೀನಿ. ಆಗ್ಲಾದ್ರೂ ಒಪ್ಕೊಳ್ತೀಯಾ? ಪ್ಲೀಸ್ ಅಥರ್ವ, ಇಲ್ಲ ಅನ್ಬೇಡ. ಒಳ್ಳೆ ಕಾರ್ಯಕ್ಕೆ 108 ವಿಘ್ನಗಳಂತೆ. ಇದು ಹಾಗೇನೆ. ದೇವ್ರ ಕಾರ್ಯಗಳು ಮಾಡಿ ತುಂಬಾ ದಿನಗಳಾಗಿದೆ ಅನ್ಸುತ್ತೆ. ಅದಕ್ಕೆ ದೇವ್ರು ನಾವು ಹೋಗೋದನ್ನ ತಪ್ಸಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾನೆ. ನಾವದನ್ನೆಲ್ಲ ದಾಟಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರೆ ಎಲ್ಲ ಶಾಂತವಾಗತ್ತೆ. ನಮ್ಮ ಮಧ್ಯೆ ಇರೋ ಕಿರಿಕಿರಿ, ಮನಸ್ತಾಪ ಇದೆಲ್ಲ ದೂರ ಆಗತ್ತೆ. ನನ್ಗೂ ರೂಮಲ್ಲಿ ಇದ್ದು ಬೇಜಾರಾಗೋಗಿದೆ ಅಥರ್ವಾ. ಹಾಗೆ 1-2 ದಿನ ಬೇರೆ ವಾತಾವರಣದಲ್ಲಿ ಇದು ಬಂದ ಹಾಗಾಗತ್ತೆ. ಪ್ಲೀಸ್ ಹೋಗೋಣ ಅಥರ್ವಾ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಹೋಗ್ಬರೋಣ. ನಿಜವಾಗ್ಲೂ? ಥ್ಯಾಂಕ್ ಯು ಅಥರ್ವ, ಥ್ಯಾಂಕ್ ಯು ಸೋ ಮಚ್. ಅಲ್ಲ ವಸುಂಧ್ರ, ಬರೀ ಅವ್ರಿಗೆ ಮಾತ್ರ ಯಾಕೆ ಹೋಗ್ ಬನ್ನಿ ಅಂತ ಹೇಳ್ದೆ? ನಾವು ಎಲ್ರೂ ಹೋಗ್ಬೋದಾಗಿತ್ತಲ್ವಾ? ಕುಲದೇವ್ರ ಪೂಜೆಗೆ ಮನೆ ಮಂದಿ ಎಲ್ರೂ ಹೋದ್ರೇನೆ ಚಂದ.
ಬರೀ ಅವ್ರು ಅಷ್ಟೇ ಹೋದ್ರೆ ಏನ್ ಪ್ರಯೋಜನ? ಅಮ್ಮ, ಪ್ರಯೋಜನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವ್ರು 4 ಜನ ಮಾತ್ರ ಹೋಗ್ಲಿ ಅಂತ ನಾನು ನಿರ್ಧಾರ ತಗೊಂಡಿರೋದು. ಏನು, ಬರೀ 4 ಜನ ಮಾತ್ರ ಹೋಗ್ಬೇಕಾ? ಹಾಗಾದ್ರೆ ಎಸ್, ಓನ್ಲಿ 4 ಮೆಂಬರ್ಸ್. ಒಂದೇ ಒಂದು ನೊಣ ಕೂಡ ಹೋಗ್ಬಾರ್ದು. ಅತ್ತೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ಕುಲದೇವ್ರ ಪೂಜೆಗೆ ಹೋಗ್ಬರ್ಲಾ? ಇಶಾನಿ, ಅವರಾದ್ರೆ ಈಗ ತಾನೇ ಮದ್ವೆ ಆಗಿರೋ ಹೊಸ ಜೋಡಿಗಳು. ನೀನ್ಯಾಕೆ ಅವ್ರ ಜೊತೆ ಕಲ್ಸಕ್ರೆ ಮಧ್ಯದಲ್ಲಿ ಕಲ್ಚೂರ್ ತರ ಹೋಗ್ಬೇಕು? ನಿನ್ಗೇನ್ ಕೆಲ್ಸ ಅಲ್ಲಿ? ಅದು ಭೈರವಿ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಅವಳ ಜೊತೆ. ಬೇಬಿ, ದೊಡ್ಡೋರೆದ್ರಿಗೆ ಹೀಗೆಲ್ಲ ಮಾತಾಡಬಾರ್ದು. ಅವರೇ ಹೇಳಿದ್ರು ತಾನೆ ನೀನ್ ಹೋಗೋದ್ ಬೇಡ ಅಂತ. ಮತ್ತ್ಯಾಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ? ಇಲ್ಲ ಮಾಮ್, ನಾನು ಹೋಗ್ಲೇಬೇಕು. ನನಗೂ ಕುಲದೇವ್ರ ಪೂಜೆ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಪ್ಲೀಸ್ ನನ್ನ ತಡಿಬೇಡ. ಇಶಾನಿ, ನಿಂಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ಗೂ ಮದ್ವೆ ಆಗಿದ್ರೆ ನಿನ್ ಗಂಡನ್ ಜೊತೆ ಕಳಿಸ್ಬಹುದಾಗಿತ್ತು. ಈಗ ಅವ್ರ ಗಂಡ ಹೆಂಡತಿ ಹೋಗ್ತಾರೆ, ನೀನ್ ಒಂಟಿ ಪಿಶಾಚಿ ತರ ಅವ್ರ ಜೊತೆ ಹೋಗಿ ಏನ್ ಮಾಡ್ತೀಯೇ? ಅವ್ರ ಸೇವೆ ಮಾಡ್ತೀಯಾ? ನಾನು ಏನಾದ್ರೂ ಮಾಡ್ತೀನಿ. ಅಜ್ಜಿ ಪ್ಲೀಸ್ ಕಳಿಸ್ಕೊಡಿ. ಬೇಕಿದ್ರೆ ಭೈರವಿನೂ ಕೇಳಿ, ಅವಳು ಬೇಡ ಅಂತ ಹೇಳಲ್ಲ. ಸಾರಿ ಇಶಾನಿ, ಏನ್ ವಿಷಯ? ಭೈರವಿನ್ ಕೇಳಿ ಅಂತ ಹೇಳ್ತಿದ್ಯಾ? ನೋಡು ಭೈರವಿ, ಬೇಬಿ ನಿಮ್ ಜೊತೆ ಕುಲದೇವ್ರ ಪೂಜೆಗೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅತ್ತಿಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅವಳು. ಅಷ್ಟೇ ತಾನೆ. ಆಕ್ಚುಲಿ ನಾನೇ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಅದನ್ನ ಕೇಳಕ್ಕೆ ಅಂತಾನೆ ಬಂದೆ. ಅಷ್ಟರಲ್ಲಿ ಅವಳೇ ಕೇಳ್ಬಿಟ್ಟಿದ್ದಾಳೆ. ಒಳ್ಳೇದೇ ಆಯ್ತು.